ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ, ನಿಮ್ಗೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ, ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಯೂನಿಫಾರ್ಮ್ ಬಿಚ್ಚಕ್ ವಾಪಸ್ ಹೋಗ್ರಿ. ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ, ನಿಮ್ಗೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ, ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಯೂನಿಫಾರ್ಮ್ ಬಿಚ್ಚಕ್ ವಾಪಸ್ ಹೋಗ್ರಿ. 80 ಜನ ಪ್ರಾಣ ಬಿಟ್ಟರು ಸಮೇತ ಸ್ವಲ್ಪನೂ ಕೂಡ ಕನಿಕರ ಕರುಣೆ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಇವರೆಲ್ಲ ಮನುಷ್ಯ ಅಂತೇಳಿ ಈ ಸಂದರ್ಭನ ಕೇಳಕ್ ಇಷ್ಟಪಡ್ತೀನಿ. ಎಲ್ಲಿ ಯಾವಾಗ ಸಾಯ್ತೀವಿ ಅಂತಕ್ಕಂಥ ಭಯ. ಇವತ್ತು ರಸ್ತೆಯಲ್ಲಿ ಯಾವ್ದಾರ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮಾರನೇ ದಿವಸ ಏನ್ ಮಾಡ್ತಾರೆ, PWD ಅಂದ್ರೆ ಒಂದು ದಂಸ ಹಾಕ್ತಾರೆ. ಯಾಕೆಂದ್ರೆ ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. 80 ಹೆಣ ಬಿದ್ರು ಇವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅರಣ್ಯ ಇಲಾಖೆ ಏನಕ್ಕೆ? ಅನಿಲ್ ಕುಮಾರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ, ಅನಿಲ್ ಅರಸ್ರವರು ಕೇವಲ 28 ವರ್ಷದ ಯುವಕ ಪಾಪ ನಮ್ಮನ್ನ ಬಿಟ್ಟು ಅಗಲಿದರೆ ಅದಕ್ಕೆ ಕಾರಣಕರ್ತರು ಯಾರು ಅಂದ್ರೆ ಒಂದ್ ರೀತಿಯಲ್ಲಿ ಅರಣ್ಯ ಇಲಾಖೆ ಅಂತ ನೇರವಾಗಿ ಆರೋಪ ಮಾಡ್ತೀನಿ ನಾನು. ಅಂತ ಹೇಳಿದ್ರೆ 1, 2, 3, 4 ಸತತ 80 ಜನ ಸತ್ರು ಕೂಡ ಅರಣ್ಯ ಇಲಾಖೆ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆಯಲ್ಲೇ ಇದಾರೆ ಹೊರತು ಇವತ್ತು ತನಕ ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಕೂಡ ಅರಣ್ಯ ಇಲಾಖೆಯವ್ರಿಗಿಲ್ಲ. ಇವತ್ತು ಏನಿ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿರತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರಾದ ಸುರೇಶ್ ಅವರೇ, ನಮ್ಮ ಬೆಳೆಗಾರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಅವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ರೈತ ಬಂಧುಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಇವತ್ತು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಕಲೇಶ್ಪುರ ಆಲೂರು ಭಾಗದಲ್ಲಿ ಹೆಚ್ಚಿನ ಆನೆ ಮತ್ತು ಮಾನವ ಸಂಘರ್ಷ ನಡೀತಿದೆ. ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ. ಸರ್ಕಾರಕ್ಕೆ ಕಣ್ಣಿದ್ದು ಕುರುಡಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಆರೋಪಗಳು ಮಾಡಿ, ಸದನದಲ್ಲಿ ಇಷ್ಟೆಲ್ಲ ಪ್ರತಿಭಟನೆಗಳನ್ನ ಮಾಡಿ, ಇಷ್ಟೆಲ್ಲ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಮೇತ ಅರಿವಾಗ ರೀತಿಯಲ್ಲಿ ಇಷ್ಟೆಲ್ಲ ವಿಚಾರಗಳನ್ನು ಕೂಡ ಹೇಳಿದ್ರು ಸಮೇತ ಕಿಂಚಿತ್ತು ಈ ಭಾಗದ ಬಗ್ಗೆ ಕಿಂಚಿತ್ತು ಕೂಡ ಕನಿಕರ ಇಲ್ದಿರ್ತಕ್ಕಂಥ ಸರ್ಕಾರ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ 80 ಜನ ಪ್ರಾಣ ಬಿಟ್ಟರು ಸಮೇತ ಸ್ವಲ್ಪನೂ ಕೂಡ ಕನಿಕರ ಕರುಣೆ ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಇವರೆಲ್ಲ ಮನುಷ್ಯ ಅಂತೇಳಿ ಈ ಸಂದರ್ಭನ ಕೇಳಕ್ ಇಷ್ಟಪಡ್ತೀನಿ. ಇವತ್ತು ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು, ತೋಟಕ್ಕೆ ಜನ ಹೋಗ್ಲಿಕ್ಕೆ ಹೆದರ್ತಾರೆ. ಎಲ್ಲಿ ಯಾವಾಗ ಸಾಯ್ತೀವಿ ಅಂತಕ್ಕಂಥ ಭಯ. ಇವತ್ತು ರಸ್ತೆಯಲ್ಲಿ ಯಾವ್ದಾರ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮಾರನೇ ದಿವಸ ಏನ್ ಮಾಡ್ತಾರೆ, PWD ಅಂದ್ರೆ ಒಂದು ದಂಸ ಹಾಕ್ತಾರೆ. ಯಾಕೆಂದ್ರೆ ಇಲ್ಲಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. 80 ಹೆಣ ಬಿದ್ರು ಇವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಅರಣ್ಯ ಇಲಾಖೆ ಏನಕ್ಕೆ? ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ, ನಿಮ್ಗೆ ನಿಜವಾಗ್ಲೂ ಕೂಡ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ರೆ, ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಯೂನಿಫಾರ್ಮ್ ಬಿಚ್ಚಕ್ ವಾಪಸ್ ಹೋಗ್ರಿ. ನೀವು ಕೆಲಸ ಮಾಡಬೇಕು. ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯೂನಿಫಾರ್ಮ್ ಬಿಚ್ಚಿ ವಾಪಸ್ ಹೋಗ್ಬೇಕ್ರಿ. ಏನಕ್ಕೆ ಮಾಡ್ತಾ ಇದ್ರಿ ನೀವು ಕೆಲಸನ? 80 ಜನ ಸತ್ರು ಕೂಡ ನೀವು ಒಂದ್ ಕಿಂಚಿತ್ತು ಸಮೇತ ಬದಲಾವಣೆ ಆಗಿಲ್ಲ ನಿಮ್ ಇಲಾಖೆ ಅಂತ ಹೇಳಿದ್ರೆ, ಯಾವನಾರು ಏನಾದ್ರು ಒಂದು ಎತ್ತಿನ ಗಾಡಿ ಸೌದೆ ತಗೊಂಡ್ರೆ ಅವ್ನಿಗೆ ತಗೊಂಡೋಗಿ FIR ಮಾಡ್ತೀರಾ? ಡೀಮ್ ಫಾರೆಸ್ಟ್ ಅಲ್ಲಿ ಒಂದು ಶೌಚಾಲಯ ಕಟ್ಟರೆ FIR ಮಾಡ್ತೀರಾ? ಸೆಕ್ಷನ್ 4 ಒಳಗೆ ಒಂದು ವೆಹಿಕಲ್ ತಗೊಂಡ್ರೆ FIR ಮಾಡ್ತೀರಾ? ಇವತ್ತು ಇವನ್ ಸತ್ತಿದ್ರೆ ನಾವು ಯಾರ ಮೇಲೆ FIR ಮಾಡ್ಬೇಕು? ಇವತ್ತು ನಿಮ್ಮನ್ನ ಸಲ ಕೂರ್ಸಕ್ಕಾಗತ್ತೇನ್ರಿ? ನೇರವಾಗಿ ನೀವೇ ಇವತ್ತು ಕಾರಣ. ಅವನೇನಾದ್ರು ಸತ್ತೋಗಿದ್ರೆ ಕಾರಣ ಏನಂದ್ರೆ ಅರಣ್ಯ ಇಲಾಖೆ ಅಂತ ನಾನು ನೇರವಾಗಿ ಆರೋಪ ಮಾಡ್ತೀನಿ. 15 ಲಕ್ಷ ರೂಪಾಯಿಗೆ ನಮ್ಮ ಜನಗಳನ್ನ ಮಾರಾಟಕ್ಕೆ ಇಟ್ಟಿದ್ರಿ ನೀವೆಲ್ಲ. ಒಬ್ಬ ವ್ಯಕ್ತಿ ಜೀವಿಗೆ 15 ಲಕ್ಷ ಫಿಕ್ಸ್ ಮಾಡಿದ್ರೆ ಮಾರಾಟಕ್ಕೆ ಇಟ್ಟಿದ್ರಿ ಅಂದ್ರೆ 30 ಲಕ್ಷ ಕೊಡ್ತೀರಿ. ಯಾರು ಸಾಯ್ತಾರೇನ್ರಿ? ಅವನಿಗೆ ಕೇವಲ 28 ವರ್ಷ ಅವನ ಜೀವಿತದಲ್ಲಿ ಎಷ್ಟು ಕೋಟಿ ದುಡಿಯೋದು ಅವನಿಗೆ ಗೊತ್ತಿಲ್ಲ. ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ತರಕ್ಕಾಗಲ್ಲ ರೀ. ಈ ವ್ಯವಸ್ಥೆ ಇದೆ. ಅರಣ್ಯ ಇಲಾಖೆ ಆಫೀಸ್ ಎಲ್ಲಿ ಮಾಡ್ಕೋಬೇಕ್ರಿ? ಒಂದು ಎಲ್ಲಿ ಆನೆ ಇದೆ ಅಲ್ಲಿ ಬಂದು ಕೂತ್ಕೊಳ್ಳಿ. ETF ACF ಎಲ್ಲಿದ್ದಾರೆ? ACF ಎಲ್ಲಿದ್ದಾರೆ? ACF ಎಲ್ರಿ? ETF ಎಲ್ಲಿದ್ದಾರೆ? ಬರ್ಬೇಕಲ್ರಿ? ಎಲ್ಲಿದ್ದಾರೆ ETF ACF? ಏನ್ ಮಾಡ್ತಾ ಇದಾರೆ? ಬರ್ಬೇಕಲ್ರಿ? ಏನ್ ಮಾಡ್ತಾ ಇದಾರೆ? ಅಲ್ಲಿ ಬಂದ್ಬಿಟ್ಟು ಕೂತ್ಕೊಳ್ರಿ. ಫಾರೆಸ್ಟ್ ಇಲಾಖೆ ನೀವು ಅಲ್ಲಿ ಕೂತ್ಕೊಳ್ಳೋದಲ್ಲ. ಯಾವ್ದಾದ್ರು ಟಿಂಬರ್ ಮರ ಹೋಯ್ತು ಅಂದ್ರೆ ಇವ್ರಿಗೆ ಕನ್ಸು ಬೀಳುತ್ತೋ ಗೊತ್ತಿಲ್ಲ, ಕರೆಕ್ಟ್ ಜಾಗಕ್ಕೆ ಹೋಗಿ ಹಿಡಿತಾರೆ. ಸೌದೆ ಗಾಡಿ ಹೋದ್ರೆ ಕರೆಕ್ಟ್ ಗಾಡಿಗೆ ಹೋಗಿ ಹಿಡಿತಾರೆ. ಬೇರೆ ಎಲ್ಲ ಹೋದ್ರು ಕರೆಕ್ಟ್ ಆಗಿ ಹಿಡಿತಾರೆ. ಆದ್ರೆ ಆಗ ಎಲ್ಲಿ ಬರುತ್ತೆ ಅಂತ ಮಾತ್ರ ಇವ್ರಿಗೆ ಗೊತ್ತಾಗಲ್ಲ. ಏನ್ ಮಾಡ್ತಾರೆ 96 ಜನ ಹುಡುಗರು? 96 ಜನ ಹುಡುಗರಿಗೆ ಎಕ್ವಿಪ್ಮೆಂಟ್ ಏನ್ರಿ ಕೊಟ್ಟಿದ್ದೀರಾ? ಪಟಾಕಿ ಕೊಟ್ಟಿದ್ದೀರಿ ಅವ್ರಿಗೆ? ಏನ್ ಕೊಟ್ಟಿದ್ದೀರಾ ನೀವು ಅವ್ರಿಗೆ? ಪ್ರಜಾಪ್ರಭುತ್ವದಲ್ಲಿ ಯಾವ್ದಾದ್ರು ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಅವ್ನ ಮನೆಗೆ ಒಂದ್ ಲೋಡ್ ಸೌದೆ ತಗೊಂಡ್ರೆ FIR ಮಾಡ್ತೀರಾ? ಮರಗಸಿ ಮಾಡಕೋರು FIR ಮಾಡ್ತೀರಾ? ಬೇರೆ ಇರ್ತಕ್ಕಂಥ ಸರ್ಕಾರಿ ಜಾಗ ಎಲ್ಲ ಡೀಮ್ ಡಂಪ್ ಮಾಡಾಕಿದ್ದೀರಾ. ಸಾರ್ವಜನಿಕರು ಬದುಕಂಗಿಲ್ಲ. ಈ ವ್ಯವಸ್ಥೆ ನಿರ್ಮಾಣ ಮಾಡಿದ್ದೀರಾ. ಯಾರು ಇದು ಕೊನೆಗಾರರು? ಅವ್ರ ಜೀವಕ್ಕೆ ಯಾರು ಬೆಲೆ ಕೊಡ್ತಾರೆ? 15 ಲಕ್ಷ ರೂಪಾಯಿಗೆ ನಮ್ಮ ಸಕಲೇಶ್ಪುರ ಬೇಲೂರು ಜನ ಮಾರಾಟಕ್ಕೆ ಇಟ್ಟಿದ್ದೀರೇನ್ರಿ? ಆನೆ ತಗೊಂಡು ಬೀದರಿಗೆ ಬಿಡ್ತೀವಿ ನೋಡ್ತೀರೇನ್ರಿ? ಬೀದರಿಗೆ ಬಿಟ್ಕೊಳ್ಳೆ ಕೇಳಿ ನಿಮ್ ಸಚಿವರಿಗೆ. ಬೀದರ್ ಜನಗಳಿಗೆ ಪ್ರಾಣಕ್ಕೆ ಬೆಲೆ ಇದೆ. ನಮ್ಮ ಕ್ಷೇತ್ರ ಜನಗಳಿಗೆ ಪ್ರಾಣಕ್ಕೆ ಬೆಲೆ ಇಲ್ಲೇನ್ರಿ? ಆನೆ ತಗೊಂಡು ಬೀದರಿಗೆ ಬಿಡ್ರಿ ನೀವು.
ಇದ್ದಕ್ಕಂತ ಒಂದು 90-75 ಆನೆ ಯೋಗ್ಯತೆ ನಮ್ಮ ಇಲಾಖೆಗೆ ಏನಕ್ಕೆ ಬೇಕ್ರಿ ನೀವೆಲ್ಲ